ನಿಮ್ಮಿಬ್ಬರ ಒಡನಾಟ ಹೇಗಿತ್ತು ಅಪ್ಪು ಸರ್? ನಾನು ಫಸ್ಟು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಮಿಲನದಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್. ಆಗ ಅಪ್ಪು ಹೇಳಿದರು, ನೀವು ಮಾಡಿದರೆ ಚೆನ್ನಾಗಿರುತ್ತೆ, ಅದರಲ್ಲಿ ಏನೋ ಒಂದು ಮೆಸೇಜ್ ಇರುತ್ತೆ, ಆ ಮೆಸೇಜ್ ಕೊಡೋದಕ್ಕೆ ಸ್ವಲ್ಪ ನಿಮ್ಮ ಪಾತ್ರ ನೀವು ಮಾಡಿದರೆ ಚೆಂದ ಅಂತ. ಸರಿ, ಅಲ್ಲಿಂದ ಒಂದು ಒಡನಾಟ ಶುರುವಾಯಿತು. ಅನಂತರ ನನ್ನ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಚಿತ್ರಕ್ಕೆ ನಾನು ವಾಯ್ಸ್ ಕೊಡಬೇಕಂತ ಕೇಳಿಕೊಂಡೆ. ರೇಣುಕಾಂಬಕ್ಕೆ ಬಂದು ಆ ಮನುಷ್ಯ ವಾಯ್ಸ್ ಕೊಟ್ಟು, ನಾನು ಸಂಕೋಚ ಪಟ್ಕೊಂಡು ನಿಮ್ಮ ಸಂಭಾವನೆ ನನಗೆ ಗೊತ್ತಿಲ್ಲ ಎಷ್ಟು ಅಂತ, ನೀವು ಎಲ್ಲ ಬರೆದಿದ್ದೀರಲ್ಲ ಪುಸ್ತಕ, ಅದು ಕೊಟ್ಬಿಡಿ ನನಗೆ ಅಂದರು. ಪಾಪ ನನಗೇನು ತೊಗೊಂಡೋಗಿರಲಿಲ್ಲ, ಎಲ್ಲ ತರಿಸ್ದೆ ಮನೆಯಿಂದ. ಅವ್ರ ತಂದೆ ಹಾಗೆ ಕೇಳಿದರು, ನಿಮ್ಮ ಪುಸ್ತಕ ತಂದು ಕೊಡಿ ಅಂತ. ತರಿಸ್ಕೊಂಡು ಇರಲಿ, ಇದು ನನಗೆ, ನಾನು ಹೇಳಿದೆ, ಇದ್ರಲ್ಲಿ ಕೆಲವು ನನ್ನ ಪುಸ್ತಕ ಕೊಟ್ಟಿದ್ದೀನಿ, ಕೆಲವು ನಿಮಗೆ ಇದು ಏನನ್ನು ಕರೋರ್ಪತಿ ಥರ ಪ್ರೋಗ್ರಾಮ್ ಮಾಡ್ತೀರಲ್ಲ ಅದಕ್ಕೆ ಬೇಕಾಗತ್ತೆ ಅಂತ. ಕನ್ನಡ ವ್ಯಾಕರಣದ ಪುಸ್ತಕಗಳು, ಸಂಧಿ ಸಮಾಸ, ನಾಮಪದಗಳು, ಪರ್ಯಾಯ ಪದಗಳು, ಈ ಥರದ್ದು ಕೆಲವು ಇದ್ದಂಥದ್ದು ಅವ್ರಿಗೆ ಬೇಕಾಗತ್ತೆ ಅಂತ ಅದನ್ನು ತರಿಸ್ಕೊಟ್ಟೆ. ಅಪ್ಪು ಜೊತೆಗೆ ನಾನು 1-2 ಸಿನಿಮಾ ಮಾಡಿದರೂ ಕೂಡ ಆತನ ವ್ಯಕ್ತಿತ್ವ ನನಗೆ ಬಹಳ ಇಷ್ಟವಾಗಿತ್ತು. ಸಾವಿಗೆ ಎಲ್ಲಿದೆ ಉತ್ತರ? ಜಿ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ಗೆ ನೋಂದಾಯಿಸಲು ಈಗಲೇ ಸಂಪರ್ಕಿಸಿ 9711881960. ಜಿ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ನಲ್ಲಿ ಫ್ರಾಂಚೈಸಿ ಆಗಲು ಈಗಲೇ ಸಂಪರ್ಕಿಸಿ 9711881959.